ಸ್ನೇಹಿತರೆ, ಯಶೋಧ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಮಹಾಭಾರತ ಕಥಾಮೃತ ಮುಂದುವರೆದ ಭಾಗ ನೋಡೋಣ ಬನ್ನಿ. ದ್ರೌಪದಿ ಸತ್ಯಭಾಮೆಗೆ ಹೇಳಿದಳು, ಗಂಡ ಹೇಳಿದ್ದನ್ನು ಯಾವತ್ತೂ ಮತ್ತೊಬ್ಬರಿಗೆ ತಿಳಿಸಬಾರದು. ಅದು ರಹಸ್ಯವಲ್ಲದಿದ್ದರೂ ಗಂಡನನ್ನು ಉಪೇಕ್ಷಿಸಬಾರದು. ಗಂಡನಿಗೆ ಕೋಪ ಬಂದಾಗ ಹೆಂಡತಿಯಾದವಳು ಸಂಯಮದಿಂದಿರಬೇಕು ಹಾಗೂ ಯಾರೊಬ್ಬರ ಪರವಾಗಿಯೂ ವಾದಿಸಬಾರದು. ಹೆಂಡತಿಯಾದವಳು ಸುಶೀಲೆಯರಾದ ಸ್ತ್ರೀಯರೊಂದಿಗೆ ಮಾತ್ರ ಗೆಳೆತನ ಮಾಡಬೇಕು. ಹೆಂಡತಿಯು ಸರ್ವದಾ ಗಂಡನನ್ನು ಸುಪ್ರಸನ್ನವಾಗಿರಿಸುವ ಪ್ರಯತ್ನ ಮಾಡಬೇಕು ಎಂದು ದ್ರೌಪದಿ ಸತ್ಯಭಾಮೆಯ ಶಂಕೆಗಳನ್ನು ಪರಿಹರಿಸಿದಳು. ಕೆಲವು ದಿನಗಳ ವಾಸ್ತವ್ಯದ ನಂತರ ಕೃಷ್ಣನು ದ್ವಾರಾವತಿಗೆ ಹಿಂದಿರುಗಲು ನಿರ್ಧರಿಸಿ ಎಲ್ಲರಿಗೂ ವಿದಾಯ ಹೇಳಿದನು. ಅನಂತರ ದ್ರೌಪದಿಯತ್ತ ತಿರುಗಿ, ಕೃಷ್ಣೆ, ಅಧೀರಳಾಗಬೇಡ, ಶೋಕಿಸಬೇಡ, ನಿದ್ದೆಗೆಡಬೇಡ. ನಿನ್ನ ಗಂಡಂದಿರು ರಾಜ್ಯವನ್ನು ಮರಳಿ ಪಡೆದು ಯಶೋವಂತರು ಕೀರ್ತಿವಂತರು ಆಗುವರೆಂದು ಋಷಿಗಳು ಆಶೀರ್ವದಿಸಿದ್ದಾರೆ. ಸುಭದ್ರೆ ನಿನ್ನ ಮಕ್ಕಳ ಆರೈಕೆಯನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದಾಳೆ. ಅಭಿಮನ್ಯುವಿನಂತೆಯೇ ನಿನ್ನ ಮಕ್ಕಳನ್ನು ನೋಡಿಕೊಳ್ಳುತ್ತಿದ್ದಾಳೆ. ನಮ್ಮ ಕುಟುಂಬವು ನಿನ್ನ ಹಿತಾಸಕ್ತಿಯ ಬಗ್ಗೆ ಪೂರ್ತಿ ಕಾಳಜಿ ಹೊಂದಿದೆ ಎಂದು ನುಡಿದನು. ಹೀಗೆ ಎಲ್ಲರಿಂದ ಬೀಳ್ಕೊಂಡು ಕೃಷ್ಣ ಮತ್ತು ಸತ್ಯಭಾಮಿಯರು ದ್ವಾರಾವತಿಗೆ ಹಿಂದಿರುಗಿದರು. ಮುಂದಿನದು ದುಷ್ಟ ಸಲಹೆಯ ಗೆಲುವು. ಪಾಂಡವರು ದ್ವೈತ ಸರೋವರದ ಸಮೀಪದ ದ್ವೈತವನಕ್ಕೆ ಬಂದಿದ್ದರು. ಯಾರೂ ಸುಳಿಯದಂತಹ ನಿರ್ಜನ ಪ್ರದೇಶವನ್ನು ಆಯ್ಕೆ ಮಾಡಿಕೊಂಡಿದ್ದರು. ಹೀಗಾಗಿ ಅವರು ಸ್ವಚ್ಛಂದವಾಗಿ ಓಡಾಡುವುದು ಸಾಧ್ಯವಾಗಿತ್ತು. ಪಾಂಡವರ ಆಗಮನದ ಸುದ್ದಿ ತಿಳಿದು ಅಲ್ಲಿನ ಬ್ರಾಹ್ಮಣರು ಮತ್ತು ಋಷಿಗಳು ಬಂದು ಅವರನ್ನು ಭೇಟಿ ಮಾಡಿದರು. ಆದರದಿಂದ ಸ್ವಾಗತಿಸಿದರು. ಹೀಗಿರಲು ಒಂದು ದಿನ ಒಬ್ಬ ಬ್ರಾಹ್ಮಣನು ಪಾಂಡವರ ಆಶ್ರಮಕ್ಕೆ ಬಂದ. ಅವರು ಬ್ರಾಹ್ಮಣನನ್ನು ಸ್ವಾಗತಿಸಿ ಇತರ ಬ್ರಾಹ್ಮಣರನ್ನು ಸತ್ಕರಿಸುವಂತೆ ಅವನಿಗೂ ಅತಿಥಿ ಸತ್ಕಾರ ಮಾಡಿದರು. ಬ್ರಾಹ್ಮಣನು ಕೆಲವೇ ಮಾತುಗಳನ್ನಾಡಿದ. ಆದರೆ ಅವನ ಕಣ್ಣು ಪಾಂಡವರ ಜೀವನ ರೀತಿಯನ್ನು ಅರಿಯಲೆಂಬಂತೆ ಸುತ್ತಮುತ್ತ ಸೂಕ್ಷ್ಮ ಅವಲೋಕನವನ್ನು ನಡೆಸುತ್ತಿತ್ತು. ಸ್ವಲ್ಪ ಸಮಯದ ನಂತರ ಪಾಂಡವರಿಂದ ಬೀಳ್ಕೊಂಡು ಅವನು ಹಸ್ತಿನಾವತಿಗೆ ಪಯಣಿಸಿದ. ಸ್ವಇಚ್ಛೆಯಿಂದ ಧೃತರಾಷ್ಟ್ರನನ್ನು ಭೇಟಿಯಾದ. ಪಾಂಡವರ ವನವಾಸ ಜೀವನವು ಹೇಗೆ ನಡೆದಿದೆ ಎಂದು ಧೃತರಾಷ್ಟ್ರನು ಅವನನ್ನು ಕೇಳಿದನು. ಬ್ರಾಹ್ಮಣನು ಹೇಳಿದ, ಧೃತರಾಷ್ಟ್ರ, ಪಾಂಡವರ ಸ್ಥಿತಿ ಶೋಚನೀಯವಾಗಿದೆ. ಗಾಳಿ, ಮಳೆ, ಬಿಸಿಲುಗಳಿಗೆ ಸಿಕ್ಕಿ ಅವರ ದೇಹಗಳು ಸೊರಗಿ ಹೋಗಿವೆ. ಕೃಷ್ಣೆಯ ದುಃಖ ಸಂಕಟಗಳಂತೂ ವರ್ಣನಾತೀತವಾದುದು. ಬ್ರಾಹ್ಮಣನ ಮಾತುಗಳು ಧೃತರಾಷ್ಟ್ರನಲ್ಲಿ ಗಾಢವಾದ ವೇದನೆಯನ್ನುಂಟು ಮಾಡಿದವು. ಅವರ ಈ ಸ್ಥಿತಿಗೆ ತಾನೂ ಕಾರಣ ಎಂಬ ಆಲೋಚನೆ ಬಂದು ಚಿತ್ರಹಿಂಸೆಯಾಯಿತು. ನಂತರ ಬಹಳ ಕಷ್ಟದಿಂದ ನುಡಿದ, ಮಹಾಬ್ರಾಹ್ಮಣ, ನಿನ್ನ ಮಾತು ಕೇಳಿ ನನಗೆ ತುಂಬ ಯಾತನೆಯಾಗುತ್ತಿದೆ. ನನ್ನ ಮಕ್ಕಳಲ್ಲಿ ಹಿರಿಯನಾದ ಯುಧಿಷ್ಠಿರನು ಸತ್ಯಸಂಧನು, ಕಾಯ ವಾಚ ಪರಿಶುದ್ಧನು. ಅವನು ಇಂದ್ರನಿಗೆ ಸಮಾನನು. ಆದರೆ ಇಂದು ಅವನು ಕಡು ಕಷ್ಟವನ್ನು ಅನುಭವಿಸುತ್ತಿದ್ದಾನೆ. ಅದನ್ನು ಜ್ಞಾಪಿಸಿಕೊಳ್ಳುವುದರಿಂದಲೇ ನನ್ನೆದೆಯು ಸುಡುತ್ತದೆ. ದೈತ್ಯಾಕಾರದ ಭೀಮನು ನೆಲದ ಮೇಲೆ ಮಲಗಿಕೊಳ್ಳುವುದು ಎಂದರೇನು? ಸುಮಕೋಮಲನು ಬುದ್ಧಿಶಾಲಿಯೂ ಆದ ಅರ್ಜುನನು ನೆಲದ ಮೇಲೆಯೇ ಮಲಗುತ್ತಾನೆ. ಅರ್ಜುನನು ರಾತ್ರಿ ನಿದ್ದೆ ಮಾಡುತ್ತಾನೆಂದು ನನಗನ್ನಿಸುವುದಿಲ್ಲ. ನನ್ನ ಮಕ್ಕಳು ಕೊಟ್ಟ ಕಷ್ಟವನ್ನು ಅಪಮಾನಗಳನ್ನು ನೆನೆದು ಕೊರಗುತ್ತಿರಬಹುದು. ನಕುಲ ಸಹದೇವರು ದುಃಖ ಸಾಗರದಲ್ಲಿ ಮುಳುಗಿರಬಹುದು. ವಾಯುಪುತ್ರ ಭೀಮ ವಾಯುಗೆ ಸಮನಾದವನು. ಧರ್ಮಜನ ಧರ್ಮನಿಷ್ಠೆಯೇ ಅವನನ್ನು ತಡೆದಿದೆ. ಪ್ರತಿ ಕ್ಷಣವೂ ಭೀಮನು ನನ್ನ ಪುತ್ರರ ಮರಣಕ್ಕೆ ಹಾತೊರೆಯುತ್ತಿರುತ್ತಾನೆ. ದುಶ್ಯಾಸನನು ಆಡಿದ ಕೆಟ್ಟ ಮಾತುಗಳು ಭೀಮನ ಮನಸ್ಸನ್ನು ಕುಟುಕುತ್ತಲೇ ಇರುತ್ತವೆ. ಪಾಂಡವರಿಗೆ ತುಂಬ ಕಷ್ಟ ಕೊಡಲಾಗಿದೆ, ಆದರೂ ಅವರು ಧರ್ಮದ ವಿರುದ್ಧ ಹೋಗುವುದಿಲ್ಲ. ಭೀಮನು ಹಿರಿಯಣ್ಣನ ಇಚ್ಛೆಯನ್ನು ಮೀರಿ ನಡೆಯುವುದಿಲ್ಲ. ಆದರೆ ಪ್ರತಿದಿನವೂ ಅವನ ಹೃದಯದಲ್ಲಿ ಹೊತ್ತಿ ಉರಿಯುತ್ತಿರುವ ದ್ವೇಷಾಗ್ನಿ ಹೆಚ್ಚು ಉಗ್ರವಾಗಿರುತ್ತದೆ. ವಿವೇಕಹೀನರಾದ ನನ್ನ ಮಕ್ಕಳು ದುರ್ಮಾರ್ಗದಲ್ಲಿ ಗಳಿಸಿದ ಸಿಂಹಾಸನವನ್ನು ಸಿಹಿ ಜೇನು ಎಂಬಂತೆ ಅನುಭವಿಸುತ್ತಿದ್ದಾರೆ. ತಾವು ಸದ್ಯದಲ್ಲಿ ಹತಾಶೆಯ ಸಾಗರದಲ್ಲಿ ಮುಳುಗಿ ಹೋಗಿರುತ್ತೇವೆ ಎಂಬುದರ ಅರಿವು ಇಲ್ಲದೆ ಸುಖ ಸಂತೋಷಗಳಲ್ಲಿ ತೇಲಾಡುತ್ತಿದ್ದಾರೆ.
ಅರಿವು ಮೂಡಿದರೂ ಅದರಿಂದ ತಪ್ಪಿಸಿಕೊಳ್ಳಲಾಗದು. ಕರ್ಮ ಸಿದ್ಧಾಂತ ಮತ್ತು ಅದರ ಪರಿಣಾಮಗಳು ಕಠೋರವಾದವು. ನಿರ್ದಯಿಯಾದ ಅವುಗಳಿಂದ ತಪ್ಪಿಸಿಕೊಳ್ಳುವುದು ಸಾಧ್ಯವೇ ಇಲ್ಲ. ವಿಧಿಯೇ ನಮ್ಮೆಲ್ಲರನ್ನು ನಡೆಸುತ್ತಿರುವುದು, ಆಳುತ್ತಿರುವುದು. ಜೂಜುಕೋರ ಶಕುನಿಯು ಧರ್ಮಾತ್ಮನಾದ ಧರ್ಮಜನಿಗೆ ಮೋಸ ಮಾಡಿದ. ಧರ್ಮಜನು ಆಗ ವಿವೇಚನೆಯಿಂದ ವರ್ತಿಸಲಿಲ್ಲ. ನಾನು ಕೂಡ ಪುತ್ರ ವ್ಯಾಮೋಹದಿಂದಾಗಿ ವಿವೇಚನೆಯನ್ನು ಕಳೆದುಕೊಂಡಿದ್ದೆ, ಹೇಯವಾಗಿ ನಡೆದುಕೊಂಡೆ. ಹೀಗಾಗಿ ಕುರುವಂಶದ ನಾಶ ಸನ್ನಿಹಿತವಾಗಿದೆ. ಹಗಲಿನ ನಂತರ ರಾತ್ರಿಯಾಗುವುದು ಎಷ್ಟು ಅನಿವಾರ್ಯವೋ ಹಾಗೆಯೇ ಕುರುವಂಶದ ನಿರ್ನಾಮವು ಅನಿವಾರ್ಯ. ಬ್ರಾಹ್ಮಣ, ಈ ಬಗ್ಗೆ ಯೋಚಿಸು. ಗಾಂಡೀವಿಯ ಶಸ್ತ್ರಾಸ್ತ್ರ ಸಾಹಸಗಳ ಬಗ್ಗೆ ಯೋಚಿಸು. ಅವನು ಅರಣ್ಯದಿಂದ ನೇರವಾಗಿ ಸ್ವರ್ಗಕ್ಕೆ ಹೋದ. ಹಲವು ವರ್ಷಗಳ ಕಾಲ ಅಲ್ಲಿದ್ದು ಅದಮ್ಯವಾದ ಶಸ್ತ್ರಾಸ್ತ್ರಗಳನ್ನು ಗಳಿಸಿಕೊಂಡು ಹಿಂದಿರುಗಿದ. ಇನ್ನು ಅವನ ದೃಢಚಿತ್ತವನ್ನು ಗಮನಿಸು. ಸಶರೀರನಾಗಿ ಸ್ವರ್ಗಕ್ಕೆ ಹೋಗಿ ಭೂಲೋಕಕ್ಕೆ ಮರಳಿ ಬಂದವರು ಯಾರಾದರೂ ಇದ್ದಾರೆಯೇ? ಕಾಲವು ಕೌರವರನ್ನು ನಿರ್ನಾಮಗೊಳಿಸುತ್ತದೆ ಎಂಬುದು ಅರ್ಜುನನಿಗೆ ಚೆನ್ನಾಗಿ ಗೊತ್ತು. ಅರ್ಜುನನು ಎರಡೂ ಕೈಗಳಿಂದ ಬಾಣವನ್ನು ಪ್ರಯೋಗಿಸಬಲ್ಲ. ಗಾಂಡೀವ ಅವನ ಧನಸ್ಸು. ಅವನ ಅಸ್ತ್ರಗಳು ಅದ್ಭುತವಾದವು ಮತ್ತು ಅದಮ್ಯವಾದವು. ಯಾರಿಂದ ತಾನೇ ಆ ಶಕ್ತಿಯನ್ನು ಎದುರಿಸುವುದು ಸಾಧ್ಯವಾದೀತು? ಮಹಾಭಾರತ ಮುಂದುವರಿಯಲಿದೆ. ಯಶೋಧ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು.